ಸಮಸ್ಯೆಗಳಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ತೋರಿಸ್ತಾ ಇದ್ದು ಪ್ಯೂರ್ ನಾಟಿ ಗಿಡ. ಸೊ ನಿಮ್ಗೆ ಏನಾದ್ರು ಅಡಿಕೆನಲ್ಲಿ ನಾಟಿ ಗಿಡ ಕ್ವಾಲಿಟಿ ಇರೋಂಥ ಪ್ಲಾಂಟ್ಸ್ ಬೇಕಂತಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಈ ತರ ಕ್ವಾಲಿಟಿ ಪ್ಲಾಂಟ್ಸ್ ಎಷ್ಟು ಸ್ಟಾಕ್ ಇದೆ ಅಂತ ಹೇಳಿ ನೋಡಿ. ಸೊ ಈ ಗಿಡಗಳು ಯಾವ ತರ ಸ್ಟ್ರೆಂತ್ ಬಂದಿದೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಪ್ಯಾಕೆಟ್ ಅಲ್ಲಿ ಗಿಡ ಇಟ್ಕೊಂಡು ಆರಾಮಾಗಿ ನೀವು ಅಳ್ಳಾಡ್ಸಿದ್ರು ಕೂಡ ಕಿತ್ಕೊಳ್ಳಲ್ಲ, ಯಾಕೆಂದ್ರೆ ಅಷ್ಟು ಬೇರ್ ಬಂದಿದೆ ಪ್ಯಾಕೆಟ್ ಅಲ್ಲಿ, ಅಷ್ಟು ಮಣ್ಣನ್ನು ಕೂಡ ಹಿಡಿದಿಟ್ಕೊಂಡಿರೋ ಅಂಥದ್ದು. ಜೊತೆಗೆ ಇನ್ನೊಂದೇನು ಗೊತ್ತಾ, ಸ್ಟಮ್ಮು ಗೆಡ್ಡೆ ನೋಡ್ಬೋದು ನೀವು ಎಷ್ಟು ದಪ್ಪ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಆಲ್ರೆಡಿ ನನ್ನ ಬೆಟ್ಟಿ ಏನ್ ಗತಿ ನೋಡಿ, ಇರೋದು ಗಿಡ ಅರ್ಧ ಅಡಿ ಮುಕ್ಕಾಲು ಅಡಿ ಅಷ್ಟೇ ಇರೋದು. ಬಟ್ ಪ್ಯಾಕೆಟ್ ಬಂದು ನಿಮ್ಗೆ 1.5 kg ಬ್ಯಾಗ್ ಅಲ್ಲಿ 1.5-2 kg ಬ್ಯಾಗ್ ಅಲ್ಲಿ ಪ್ಯಾಕೆಟಿಂಗ್ ಆಗಿರೋಂಥದ್ದು. ಸೊ ಬೇರ್ ನೋಡಿ ಪ್ಯಾಕೆಟ್ ಇಂದ ಆಚೆಗೆ ಬರ್ತಾ ಇದೆ, ಅಂದ್ರೆ ಎಷ್ಟು ಸ್ಟ್ರೆಂತ್ ಆಗಿ ಒಳಗಡೆ ಬೇರ್ ಬಿಟ್ಟಿದೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹೆಬ್ಬೆಟ್ಟು ಗಾತ್ರಕ್ಕೆ ಇದ್ರದ್ದು ಗೆಡ್ಡೆ ಇರೋಂಥದ್ದು. ಮೇಯ್ನು ಅಡಿಕೆ ಗಿಡದಲ್ಲಿ ನೀವು ನೋಡ್ಬೇಕಾಗಿರೋ ಅಂಥದ್ದು ಮೇಯ್ನು ಬುಡ ಚೆನ್ನಾಗಿತ್ತು ಅಂತ ಅಂದ್ರೆ ಗಿಡ ಸ್ಟ್ರೆಂತ್ ಆಗಿ ಬೆಳೆಯುತ್ತೆ. ಮತ್ತೆ ಗಿಡ್ಡೆ ಇರಬೇಕು ಗಿಡ, ಸುಮ್ಮನೆ ದೊಡ್ಡದಾಗಿ ಬೆಳ್ಕೊಂಡೋದ್ರೆ ಏನು ಪ್ರಯೋಜನ ಇಲ್ಲ. ಗಿಡ ಬಂದು ಎಷ್ಟು ಸ್ಟ್ರೆಂತ್ ಆಗಿ ಬೆಳೆಯುತ್ತೆ, ಬುಡ ಎಷ್ಟು ದಪ್ಪ ಇರುತ್ತೆ, ಅದ್ರ ಮೇಲೆನೆ ಕ್ವಾಲಿಟಿ ಇರುತ್ತೆ. ಸೊ ಆಲ್ರೆಡಿ ನಿಮ್ಗೆ ಎಷ್ಟು ಎಲೆ ಆಗಿದೆ ನೋಡ್ಬೋದು, 1, 2, 3, 4 ಎಲೆ ಮಧ್ಯದಲ್ಲಿ ಆಲ್ರೆಡಿ ಸುಳಿ ಸ್ಟಾರ್ಟ್ ಆಗಿರೋಂಥದ್ದು. ಸೊ ಈ ತರ ಗಿಡಗಳು ನಮ್ಮ ಹತ್ರ ನಿಮ್ಗೆ ಎಷ್ಟು 1000 ಸಸಿ ಬೇಕಾದ್ರೂ ಅವೈಲೇಬಲ್ ಇರೋಂಥದ್ದು. ಯಾರಿಗಾದ್ರು ಗಿಡ ಬೇಕು ಅಂದ್ರೆ ಬರ್ತಾ ಇರೋಂಥ ನಂಬರ್ಗೆ ಆರಾಮಾಗಿ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ನ ಮಾಡ್ಕೊಂಡು ನೀವು ಬುಕಿಂಗ್ ನ ಮಾಡ್ಬೋದು ಸ್ನೇಹಿತರೆ. ಸೊ ಎಷ್ಟು 1000 ಗಿಡ ಬೇಕಾದ್ರೂ ಸಪ್ಲೈ ಕೊಡ್ತೀವಿ ನಾವು. ಈ ತರ ಪ್ಲಾಂಟ್ ಅವೈಲೇಬಲ್ ಇದೆ. ಅಡಿಕೆ ಗಿಡ ನಾಟಿ ಮಾಡೋರು ಈ ಸ್ಟೇಜ್ ಅಲ್ಲಿ ಇದ್ದಾಗ ನಾಟಿ ಮಾಡಿದ್ರೆ ಭೂಮಿಗೆ ಬೇಗ ಹೊಂದಾಣಿಕೆ ಆಗುತ್ತೆ. ಅದರಲ್ಲೂ ಕೂಡ ಯಾವುದೇ ರೀತಿ ಪಾಲಿನೇಷನ್ ಅಲ್ಲಿ ಶೆಡ್ ಅಲ್ಲಿ ಇರೋ ಅಂತದಲ್ಲ, ಓಪನ್ ಲ್ಯಾಂಡ್ ಅಲ್ಲಿ ಬೆಳೆದಿರೋ ಅಂತದ್ದು ಕಂಪ್ಲೀಟ್ ಆಗಿ ನೋಡಬಹುದು. ಸೊ ಸ್ಟಾಕ್ ಎಷ್ಟಿದೆ ಮತ್ತೆ ಯಾವ ತರ ಓಪನ್ ಲ್ಯಾಂಡ್ ಅಲ್ಲಿ ಬೆಳೆದಿದೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರೋ ಪ್ಲಾಂಟ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಈಗಲೇ ಬುಕಿಂಗ್ ನ ಮಾಡ್ಕೊಳ್ಳಿ. ನೀವು ಕೂಡ ಅಡಿಕೆ ನಾಟಿ ಮಾಡಬೇಕು. ಸೊ ನಾವು ಇಂಟರ್ಕ್ರಾಫ್ಟ್ ಆಗಿ ಬೇರೆ ಏನಾದ್ರು ಬೆಳೆ ಮಾಡ್ತೀವಿ ಫ್ಯೂಚರ್ ಅಲ್ಲಿ ಅಂತಂದ್ರೆ ಅಡಿಕೆ ಹಾಕೊಳ್ಳಿ. ಅಡಿಕೆಗೆ ಒಳ್ಳೆ ಮಾರ್ಕೆಟಿಂಗ್ ಇದೆ. ಯಾರು ತುಂಬಾ ಜನ ನೀವು ಫೇಕ್ ವಿಡಿಯೋಸ್ ನೋಡ್ತಾ ಇದ್ರೆ ಅಡಿಕೆಗೆ ಮಾರ್ಕೆಟಿಂಗ್ ಬಿದ್ದೋಗುತ್ತೆ ಅಂತ ಹೇಳಿ ಯಾರು ಕೂಡ ನಂಬಬೇಕು ಹೋಗ್ಬಿಡಿ. ಅಡಿಕೆಗೆ ಮಾರ್ಕೆಟಿಂಗ್ ಇದ್ದೇ ಇರುತ್ತೆ, ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಅಡಿಕೆ ಬಿದ್ದೋಯ್ತು ಅಂತಂದ್ರೆ ಎಷ್ಟೋ ರೈತರುಗಳು ಹಾಳಾಗ್ಬಿಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ. ನೀವು ಕೂಡ ಅಡಿಕೆ ಬೆಳೀರಿ, ಒಳ್ಳೆ ಕ್ವಾಲಿಟಿ ಪ್ಲಾಂಟ್ಸ್ಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.